ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ನಮ್ಮ ಪಕ್ಷದ ನಾಯಕರು ಮೈಮರೆಯದೆ ಕೆಲಸ ಮಾಡುವಂತೆ ಕರೆ ನೀಡಿದ್ದೇನೆ. ಏನ್ ಬೇಕಾದರೂ ಆಗಬಹುದು ಅಂತ ಹೇಳುತ್ತನೇ ಹೊರತು ಸರ್ಕಾರ 6 ತಿಂಗಳಲ್ಲಿ ಬೀಳುತ್ತೆ ಅಂತ ನಾನು ಹೇಳಿಲ್ಲ. ನಾನು ಊಹೆಯಲ್ಲೂ ಇಲ್ಲ, ಹಾಗಂತ ಭ್ರಮೆಯೂ ಇಲ್ಲ. ಮುಖ್ಯಮಂತ್ರಿ ಅವಕಾಶ ಸಿಕ್ಕಾಗ ಎಷ್ಟು ಬೇಕೋ ಅಷ್ಟು ಲೂಟಿ ಮಾಡಬೇಕು ಅನ್ನೋದೇ ಅವರ ಉದ್ದೇಶ. ಈಗ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ನೋಡ್ತಿದ್ರೆ, ನಿನ್ನೆ ನಡೆದ 25ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೇನೆ ಅಂದರು. ಈಗಿನ ಸರ್ಕಾರ 136 ಸ್ಥಾನ ಗೆದ್ದರೂ ಗ್ಯಾರಂಟಿ ಘೋಷಣೆ ಮಾಡಿ ಅದನ್ನು ಬಿಟ್ಟು ಮುಂದೆ ಹೋಗಿಲ್ಲ. ಗ್ಯಾರಂಟಿಯಿಂದ ಜನ ನೆಮ್ಮದಿಯಿಂದ ಬದುಕ್ತಿದ್ದಾರಾ? ಯಾವ ಪರಿಸ್ಥಿತಿ ರಾಜ್ಯದ ಜನ ಎದುರಿಸ್ತಿದ್ದಾರೆ? ಮೆಕ್ಕೆಜೋಳ ಬೆಳೆದ ರೈತರ ಪರಿಸ್ಥಿತಿ ಏನು? ಕೋಲಾರದ ರೈತರ ಜೀವನ ಸುಧಾರಿಸಿದ್ಯಾ? ತೆರಿಗೆ ಅನ್ನೋದು ಹಲವಾರು ರೀತಿಯ ದಾಖಲೆ ಪ್ರಕಾರ ಮಾಡಿದ್ದಾರೆ. 7.5 ಲಕ್ಷ ಕೋಟಿಯಲ್ಲಿ 5.5 ಕೋಟಿ ಸಾಲ ಇವರೇ ಮಾಡಿದ್ದು. ಇವರು ಸಿಎಂ ಆದಾಗ ಆರ್ಥಿಕ ತಜ್ಞರಾಗಿ ಇಷ್ಟೊಂದು ಸಾಲ ಮಾಡಿದ್ದು. ಇವ್ರ ಸಾಧನೆ ಏನು? ಜಾತಿ ಗಣತಿ ಕೂಡ ಅಷ್ಟಕ್ಕಷ್ಟೇ ಅಂದರು. 2.5 ವರ್ಷ ಇವರೇನು ಮಾಡಿದ್ದು? 2 ತಿಂಗಳಾಯಿತು ಜಾತಿ ಗಣತಿ ವಿಚಾರ ಬಂದು, ಸದ್ದು ಗದ್ದಲ ಇಲ್ಲ. ಹೇಳೋದಕ್ಕೆ ಹೋದರೆ ಜಾಸ್ತಿ ವಿಚಾರನೇ ಇದೆ, ಆದರೆ ನಾನು ಹೇಳಲ್ಲ. ಒಕ್ಕಲಿಗ ಶಾಸಕರ ದೆಹಲಿ ಪೆರೇಡ್ ವಿಚಾರ, ಅವ್ರು ಯಾವ ವಿಚಾರಕ್ಕೆ ಹೋಗಿದ್ರು ನನಗೆ ಗೊತ್ತಿಲ್ಲ. ಇಲ್ಲಿ ಪ್ರಾಧಾನ್ಯತೆ ಒಕ್ಕಲಿಗ ಮುಖ್ಯವಲ್ಲ. ಇಲ್ಲಿ ಸರ್ಕಾರ ನಡೆಸ್ತಿರೋದು 7 ಕೋಟಿ ಜನರ ಪರವಾಗಿ. ಮೈತ್ರಿ ಎಲ್ಲ ಚುನಾವಣೆಗಳಲ್ಲೂ ಸಾಧ್ಯ ಇಲ್ಲ, ಕೆಲವು ಸ್ಥಳೀಯ ಚುನಾವಣೆಗಳಲ್ಲಿ ಸಾಧ್ಯ ಇಲ್ಲ. ವಿಧಾನಸಭೆ ಲೋಕಸಭೆ ಚುನಾವಣೆ ಬಂದಾಗ ಮಾತ್ರ ಮೈತ್ರಿ ಧರ್ಮ ಇರುತ್ತೆ ಅಂದರು. ರಾಜ್ಯ ರಾಜಕಾರಣಕ್ಕೆ ಜನ ಬಯಸಿದಾಗ ಜನ ಕರೆದುಕೊಂಡು ಬರ್ತಾರೆ. ಬಿಹಾರ ಚುನಾವಣೆ ನಡೆದಿರೋದು ಬೇರೆ ರೀತಿಯಲ್ಲಿ. ನಿತೀಶ್ ಕುಮಾರ್ 20 ವರ್ಷಗಳಿಂದ ಜನಸಂಪರ್ಕದಲ್ಲಿದ್ದಾರೆ. ಅಲ್ಲಿಯ ಚುನಾವಣೆಯ ಪ್ಯಾಟರ್ನ್ ಬೇರೆ, ರಾಜ್ಯದ ಪ್ಯಾಟರ್ನ್ ಬೇರೆ. ಕಾಂಗ್ರೆಸ್ ಪಕ್ಷ ಸಿಎಂ ಸ್ಥಾನದ ಪೈಪೋಟಿ ನಡೀತಿದೆ. ಅದು ಬಿಟ್ಟರೆ ರಾಜ್ಯದಲ್ಲಿ ಸಿಎಂ ಆಗಿ ಎಷ್ಟು ಲೂಟಿ ಮಾಡಬೇಕು ಅನ್ನೋದನ್ನು ಕಾಂಗ್ರೆಸ್ ಲೆಕ್ಕಾಚಾರ ಮಾಡ್ತಿದೆ. ಎತ್ತಿನಹೊಳೆ ಯೋಜನೆ ಆರಂಭವಾಗಿ 10 ವರ್ಷಗಳೇ ಆಯಿತು, ಆದರೂ ನೀರು ಬಂದಿಲ್ಲ. ಇದರಲ್ಲಿ ನಾನು ಬೋಳಿಸ್ಕೊಳ್ಳೋದು ಇಲ್ಲ, ಅವ್ರು ಬೋಳಿಸೋದು ಇಲ್ಲ. 2 ವರ್ಷ ಅಂತ ಹೇಳ್ಕೊಂಡೇ ಬರ್ತಿದ್ದಾರೆ. 2013ರಲ್ಲಿ ಇಲ್ಲಿ ಮದುವೆಗೆ ಬಂದ ವೇಳೆ ನಾನು ಹೇಳಿದ್ದಾಗಲೂ 2013ರಲ್ಲಿ ಇಲ್ಲಿ ಮದುವೆಗೆ ಬಂದ ವೇಳೆ ನಾನು ಹೇಳಿದ್ದು ಈಗಲೂ ಅದನ್ನೇ ಹೇಳ್ತೇನೆ ಅಂತ ಕುಮಾರಸ್ವಾಮಿ ವ್ಯಂಗ್ಯಾಡಿದ್ದಾರೆ. ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬೀಳಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ. ನನಗೇನು ಆ ಒಂದು ಭ್ರಮೆನೂ ಇಲ್ಲ. ಏಕೆಂದರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಈ ಕರ್ನಾಟಕದಲ್ಲಿ ನಡೀತಿರತಕ್ಕಂಥ 2.5 ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತೇನು ಸೆಳೀತಾ ಇದ್ದಾರೆ. ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ, ಎಷ್ಟು ದೋಚಬೇಕೋ ದೋಚೋಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರೂ ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ. ಅದರಿಂದ ಸರ್ಕಾರ ಅಶ್ರಮ ಹೋಗುತ್ತೆ ಅಂತ ನಾನು